ಏಯ್ ಚಿಕನ್ ತುಪ್ಪ ಮತ್ತೆ ಸೆಂಟ್ರ ಕೋಬಾಲ ಐತೆ ಸಕವಾಗೈತೆ. ಕುಕ್ಕರ್ಗೆ ತಲೆ ಕೊಡಿ ನಿಜವಾಗ್ಲೂ ಇವತ್ತು ನಿಂಗೆ. ಬೆಳಿಗ್ಗೆ ಅನ್ನ ಮತ್ತೆ ಚಿಕನ್ ತಿನ್ಕೊಂಡು ಹೋಗಿದ್ದೆ. ಇವಾಗ ಚಿಕನ್ನು ಮತ್ತೆ ಸ್ವಲ್ಪ ಚಪಾತಿ ಹಾಕೊಳ್ಳೆ. ನಾನು ಹೇಳೋದು ಹೇಳ್ತೀನಿ, ನೀನ್ ಕೇಳೋದ್ ಕೇಳ್ತೀಯ. ಕಣ್ ಮುಂದೆ ಇರೋನೇನು ನೋಡಲ್ಲ. ಮೂವತ್ತಿಪ್ಪ ಇದು ಅರ್ಧ ಕೆಜಿನೇ 300 ರೂಪಾಯಿ ಇದು. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಎಂ3. ರೆಡಿ ಆಗಿದ್ದಾಯ್ತು, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಗುಂಡು ನನಗೆ ಆಚೆಗೆ ಒಂದು ರೌಂಡ್ ಕರ್ಕೊಂಬಂದು ಅವನ್ನ ಕಟ್ಟಾಕ್ಬಿಟ್ಟು ಹೋಗ್ಬೇಕು. ಟೈಮ್ 2:15 ಆಯಿತು. ಇವತ್ತು ಲೇಟಾಗಿ ಹೋಯ್ತು. ಬಾರಲ್ಲಿ ಅದ್ರೊಳಗಡೆ ಹೋಗ್ಬೇಡಲ್ಲಿ. ನೋಡ್ರಿ ಇದೆಲ್ಲ ಮಾವಿನಕಾಯಿ ತೋಟ. ಲಾಸ್ಟ್ ಟೈಮು ಮಾವಿನಕಾಯಿ ನೋಡಿಸ್ಬೇಕಾಯ್ತು, ನೋಡಿಸಿಲ್ಲ. ಇದು ಫುಲ್ಲು ಮಾವಿನಕಾಯಿ ಐತಿ. ಸೀಸನ್ ಬಂದರೆ ಅಂತೂ ಫುಲ್ ಹೆವಿ ಮಾವಿನಕಾಯಿ ಇರ್ತೈತಿ ಇಲ್ಲಿ. ಏನು ಅಡುಗೆ ಮಾಡಿದ್ಯಾ? ಬೇಳೆ ಸಾರು, ಬರೀ ಬೇಳೆ. ಇವಾಗ ಮಾಡಿರೋದ ನೆನ್ನೆಲ್ಲ ಮೊನ್ನೆ ಮಾಡಿಕ್ಕಿರೋದ ಸಾರ್ ಅದು? ಹಾಂ, ರಾತ್ರಿ 1 ಗಂಟೆ ಆಯಿತು. ಬೇಳೆ ಸಾರು, ಅನ್ನ. ರೋಬೋಟ್ ಫಿಲಮ್ ಬಿಟ್ಟವ್ರೆ, ಅದನ್ನು ನೋಡ್ತಾಳೆ ಇವಳು. ರೋಬೋಟ ಯಾವುದಿದು? ರೋಬೋಟ್ ಅಂತೀನಿ, ಡೆವಿಲ್. ಇದಕ್ಕೆ ಬೇಳೆ ಸಾರು, ಅದನ್ನು ಇದಕ್ಕೆ ಬೇಳೆ ಬೇಯಿಸ್ತಾಳೆ. ಬೆಳಗ್ಗೆನೇ ಮಾಡ್ಬೇಕಾಯ್ತು ಇದನ್ನು. ನೆನ್ನೆನೇ ಇದಕ್ಕೆ ಬೇಳೆ ನೆನೆಸಾಕ್ಬಿಟ್ಟು ಇಕ್ಬಿಟ್ಟು ಬೆಳಗ್ಗೆ ಮಾಡೋಕ್ಕಾಗ್ದಿದ್ದೆ, ಹಂಗೆ ಹೋಗೋಳೆ. ಇವಾಗ ಬೇಳೆ ಸಾರು ಹಿಂಗೆ ಮಾಡೋಳು. ರಾತ್ರಿ ಸಾರಿಸ್ತೈತೆ ಅನ್ಕೊಂಡು ಬಂದೆ, ಹೆವಿ ಕೋಪ ಮಾಡ್ಕೊಂಡು ಬೇಳೆ ಸಾರು ಮಾಡಿಕ್ಬಿಟ್ಟು ಬದುಕೊಂಡು. ಇಲ್ಲ ಅಂದಿದ್ರೆ ಎತ್ತಿ ಕುಕ್ಕಿರೇನು ಇವತ್ತು. ಗುರಾಯಿಸ್ತಾರದು ನೋಡ್ರಿ. ಕುಕ್ಕದ ಹೆಂಗ್ ಬಂದಿತ್ತು ಕೋಪ ಇವತ್ತು ನಂಗೆ. ಅದೇ ಸಾರು ಇದ್ದಿದ್ರೆ ಅಂಕ ಇದು ಕುಕ್ಕರ್ಗೆ ತಲೆ ಕೊಡಿ ನಿಜವಾಗ್ಲೂ ಇವತ್ತು ನಿಂಗೆ. ಹೊಡೆಯೋದು ಏನು ಬೇಡ, ನಿನ್ನ ಹೊಡೆಯೋದೇ ಬೇಡ, ನಾನೇ ಬಿಟ್ಟು ಹೋಗ್ಬೇಡ ನಿಜವಾಗ್ಲು. ನಿಂಗೆ ನಗು ಗೊತ್ತಾಯ್ತಲ್ಲ, ನಾನು ಬಿಟ್ಟು ಹೋದ್ರೆ ನಿನ್ಗೆ ಗೊತ್ತಾಗ್ತೈತೆ. ನಿಂಗೆ ಇರೋವರೆಗೂ ಬೆಲೆ ನನ್ನ ಬೆಲೆ ನಿಂಗೆ ಗೊತ್ತಾಗಲ್ಲ. ನಾನು ಬಿಟ್ಟೋದ್ಮೇಲೆ ನಿನಗೆ ಬೆಲೆ ಗೊತ್ತಾಗ್ತೈತೆ, ನನ್ನ ಬೆಲೆ. ದಿ ನೆಕ್ಸ್ಟ್ ಡೇ ಟೈಮ್ 9 ಗಂಟೆ ಆಯ್ತು. ಇವಾಗ ಎದ್ದಿದ್ದೀನಿ. ಶ್ವೇತ ಅಡುಗೆ ಮಾಡ್ತಾಳೆ. ಇಲ್ಲೇನು ನೀರು ಹಾಕಿಕ್ಕಿದ್ಯಾ? ಗುಂಡನ್ನೆಲ್ಲ ತೋಡಿಕ್ಕಿದ್ನಲ್ಲ, ಸಿಮೆಂಟ್ ಹಾಕಿಕ್ಕಿದ್ಲು, ಅದಕ್ಕೆ ನೀರು ಹಾಕಿಕ್ಕವಳೆ. ನೆನ್ನೆ ಗುಂಡನ್ನ ಅಲ್ಕಟ್ಟಾಕಿದ್ದೆ. ನೆನ್ನೆ ರಾತ್ರಿ ಇದ್ಕಿರೋ ಕಾಳುಗಳು ಇನ್ನೂ ಇದ್ಕಿಲ್ಲಗಳು ಫುಲ್ಲು. ಇನ್ನೂ ಸ್ವಲ್ಪ ಹಂಗೆ ಐತಂತೆ, ರಾತ್ರಿ ಆಗಿಲ್ಲಂತೆ, ಮಲ್ಕೊಂಬಿಟ್ಲಂತೆ. ಫುಲ್ಲು ಬಾಡಿ ಪೈನ್ ಅಂತೆ. ಏನಕ್ಕೆ ಬಾಡಿ ಪೈನ್ ನಿಂಕ? ಕುತ್ಕೊಂಡ್ತಾನೆ ಅಲ್ಲಿ ಕೆಲಸ ಮಾಡ್ತಾರದು. ಅವಕ್ಕಷ್ಟೇ 1 ಅವರ್ 2 ಅವರ್, ಆಮೇಲೆ ತಿರ್ಗಾಡ್ಬೇಕಲ್ಲಿ. ಯಾರನ್ನ ಬಾಣ್ಲೆ ಮಾಡ್ತಾರ ಸಾರ್ನ? ಏಯ್ ಚಿಕನ್ ಎಲ್ಲಿಂದು? ಅಂಗಡಿಯಾಗೊಂದು. ಯಾವ ತಗೊಂಬಂದೆ? ನಿನ್ನ ನೈಟ್ ತಗೊಂಡ್ಬಿಟ್ಟ? ಮತ್ತೆ ಆರ್ಡರ್ ಮಾಡಿದೇನು? ಆನ್ಲೈನ್ ಆರ್ಡರ್ ಮಾಡ್ತಾವಳೆ ನೋಡ್ರಿ. ಇದಕ್ ಬೇಳೆ ಮತ್ತೆ ಚಿಕನ್ 2 ಮಿಕ್ಸ್ ಮಾಡ್ಬಿಟ್ಟು ಮಾಡ್ತಾವಳೆ. ಚೆನ್ನಾಗಿರ್ತೈತೆ. ಮುದ್ದೆ ಬೇಕಾ ಅನ್ನ ಬೇಕಾ? ಏನಾದ್ರು ಮಾಡು. ಇದಕ್ಕೇನ ಕೇಳ್ತಾ ಇದ್ದೀನಿ ನೀನ್ ಅವಾಗಿಂದ. ಮುದ್ದೆ ಬೇಕಾ ಅನ್ನ ಬೇಕು ಅಂತ? ರಾಗಿ ಹಸಿ ತಗೊಂಡ್ಬಿಡು, ಮರ್ತು ಹೋಗ್ಬಿಟ್ಟು. ಆಗಲ್ಲ ನಂಗೆ, ಅನ್ನನೇ ಮಾಡು. ಗೊತ್ತಲ್ಲ, ಫುಲ್ಲು ಬಾಡಿ ಪೈನು. ಇವತ್ತು ಭಾನುವಾರ ಬೇರೆ, ಇನ್ನೂ ಸೇಲ್ಸ್ ಜಾಸ್ತಿ ಇರ್ತೈತೆ. ಇವತ್ತು ಇನ್ನೂ ಸುಸ್ತಾಗೋತೀನಿ. ಹೆಂಗ್ ನಿಂತ ನೋಡ್ರಿ ಮಸಾಲೆ ಸ್ಮೆಲ್. ಅವಾಗೇನೆ ತಂದಾಗೆ ಸ್ಮೆಲ್ ನೋಡ್ಬಿಟ್ಟು ಅಬ್ಬಬ್ಬಾ ಅಂತವನಿ. ನಾನು ಅದಕ್ಕೆ ಅಲ್ಲಿ ಬಂದು ನಿನ್ ಕಾಲ್ಸಂದ ಕೂತಿದ್ದೀನಿ. ಹೌದೇನ ಗುಂಡ? ಮಸಾಲೆ ರುಬ್ಬಿಲ್ಲ ಯಾಕ? ರುಬ್ಗಂಗ್ ಕೂರಕ್ ನಂಗೆ ಕೇಳದೆ ಟೈಮ್. ಹೌದಾ? ಎಷ್ಟೊತ್ತಿಗೆ ಎದ್ದೆ? ಅಂಗಡಿಯವನೇ 8:30 ಮಾಡ್ದೆ, 7 ಕಾಲ್. ಆನ್ಲೈನ್ ಆಗಿ ತಗೊಂಬಂದೆ ಅಂದಲ್ಲ, ಇವಾಗ ತಾನೆ? ಆನ್ಲೈನ್ ತಂದ್ರೆ ಯಾರಾದ್ರೂ ಕರಿ ಕವರ್ ಕೊಡ್ತಾರ ಗುಬೆ? ಏನ ಗುಂಡ ಇವತ್ತು ಫುಲ್ ಜೋಶ್ ಆಗಿದ್ಯಾ? ಇವತ್ತೆಲ್ಲ ಅವನ್ಕೆ ಮಸಾಲೆ, ನಾನ್ ಬೇರೆ ರುಬ್ಬಿಲ್ಲ. ಓ, ಅವನ್ಕೇನ ತಂದಿರೋದು, ನಾವ್ ತಿನ್ಬೇಕಲ್ಲ ಅಂತ ತಂದಿರ್ಲ ನೀನು? ನೋಡ್ದ ನಮ್ ಮಗನ್ಗೋಸ್ಕರನೇ ತಂದಿದ್ದು. ಓ, ನಿನ್ ಮಗನ್ಗೋಸ್ಕರ ಚಿಕನ್ ತಂದಿದ್ಯಾ? ನಮ್ ಕಾಲ ತಂದಿರೋದು ಬಿಡು. ಬಕ ಪಕ್ಷಿ ತರ ಅತ್ತ ಸುತ್ತು ನೋಡ್ತಾವ್ನೆ, ಓಡಾಡ್ತಾವ್ನೆ. ಇನ್ನೆಲ್ಲಿ ರಾತ್ರಿ ಹಾಕಿದ್ದ ನಾನು ತಿಂದಿಲ್ಲ, ಅಲ್ಲಿ ನೋಡೋಗು. ಏನ ಲೇ ಬಾರಲ್ಲ, ಇನ್ನ ಬೈತಾ ಐತಲೇ, ಅವಾಗೆ ಓದ್ತಾನೆ. ಚಿಕನ್ ಮಾಡೈತೆ ಮಗನೇ ನಿಂಕ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ. ಇಲ್ಲಿ ನೋಡು ಮಗನೇ, ಚಿಕನ್ನು ಯಾರು ಹೇಳಿದವರು ಆನ್ಲೈನ್ ತಗೊಂಬಂದ್ ಅಂದ್ಬಿಟ್ಟು? ನಾನು ಹೇಳ್ದ, ನೀನ್ ನಾನು ಹೇಳೋದ್ ಹೇಳ್ತೀನಿ, ನೀನ್ ಕೇಳೋದ್ ಕೇಳ್ತೀಯ. ಕಣ್ ಮುಂದೆ ಇರೋನೇನು ನೋಡಲ್ಲ. ನಾನು ಇವಾಗ ಎದ್ದಿದ್ದೀನಿ, ನಂಗೆಲ್ಲ ಕಣ್ಣೆಲ್ಲ ಒಂಥರ ಆಯ್ತು. ಇವಾಗ ಗಾಡಿ ಎಲ್ಲ ಐತೆ. ಗಾಡಿಯಲ್ಲಿ ನಾನು ನೋಡಿಲ್ಲ. ಮತ್ತೆ ತಕ್ಷಣ ಅದು ಹೊಡೆದ ಕ್ಯಾಮ್ರಾ ಹಿಡ್ಕೊಂಡ್ ನಿಂತ ಸುತ್ತಮುತ್ತ ಏನಾಯ್ತದೆ ಆತ ಇಲ್ಲ, ಬಾಡಿ ಫುಲ್ ಪೇನ್ ನಂಕ, ಸುಸ್ತಾತೈತೆ ನೋಡು. ರೆಸ್ಟ್ ತಗೊಂಡು ನೀನ್ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಹಿಂಗೆ. ನಾನು ರೆಸ್ಟ್ ತಗೊಂಡಿನಿ, ರೆಸ್ಟ್ ತಗೊಂಡ್ ಅಂತ ಹೇಳಿಲ್ಲ ನಾನು. ರೆಸ್ಟ್ ತಗೊಂಡಂಗ ಅನ್ಸೇ ಇಲ್ಲ ನಂಗೆ. ಅಲ್ಲಿ ಬಿಡ್ತಾ ಇಲ್ಲ, ಅನಿಸ್ತಾ ಇಲ್ಲ ಅವತ್ತು ರೆಸ್ಟ್ ತಗೊಂಡಂಗ.
ಹುಚ್ಚಕ್ತು ನನ್ನ ಮಂಗ ಹುಚ್ಚು ನನ್ನ ಮಗನೇ. ಮಗನೇ ಅಷ್ಟು ಬೇಗ ಹೊಡೆ ಬಂದ್ಬಿಟ್ಟ. ಇನ್ನು ಹೆಲ್ಮೆಟೇ ಬಿಚ್ಚಿಲ್ಲ ನಾನು. ಕರೆಕ್ಟಾಗಿ ಇನ್ನೊಂದು 10 ನಿಮಿಷ ಐತೆ. ನಾಳೆ ವೀಕ್ ಆಫು. ಗಾಡಿ ಸರ್ವಿಸ್ ಕೊಡಬೇಕು. ಗಾಡಿ ಸರ್ವಿಸ್ ಕೊಟ್ಬಿಟ್ಟು ಇಂಗ್ಲೀಷ್ ಫಿಲಮ್ ಒಂದು ರಿಲೀಸ್ ಆಗುತ್ತೆ ಒಡಿಸ್ಸಾ ಅಂತ ಬಿಟ್ಟು, ಅದಕ್ಕೆ ಹೋಗೋಣ ಅನ್ಕೊಂಡೆ. ಅವ್ರು ಟಿಕೆಟು 1200 1300 ಆಧಾರಲ್ಲ ಆಯ್ತು ಐಮ್ಯಾಕ್ಸ್ದು. ನಾರ್ಮಲ್ ಎಷ್ಟೈತೆ ನೋಡಿಲ್ಲ, ಅದನ್ನ ನೋಡಿದ್ರೆ ಐಮ್ಯಾಕ್ಸಾಗಿ ನೋಡ್ಬೇಕಂತೆ, ಗೊತ್ತಿಲ್ಲ ಎಷ್ಟಾದರೆ ನೋಡೋಣ. ಆದರೆ ಹೋಗೋದಿಲ್ಲನೇ ಇಲ್ಲ. ಅವಾಗ ಶ್ವೇತ ನಂಗೆ ಗಾಡಿ ಕೊಡೋಕೆ ಬಂದಾಗ ಸ್ವೀಟು ಮತ್ತು ಮನೆಗೆ ಸ್ವಲ್ಪ ತಿಂಡಿಗಳು ತಗೊಂಬಂದ್ರಿ. ಮೋತಿ ಪಾಕ್ ಇದು ಅರ್ಧ kgನೇ 300 ರೂಪಾಯಿ. ಇದು ಟೋಟಲ್ 6 ಪೀಸ್ ಬಂದವು ಅಷ್ಟೇ. ಗುಂಡು ಭತ್ತ ನೋಡ್ರಿ ಮೋತಿ ಪಾಕ್ ಹೆಂಗೈತೆ. ಸಕ್ಕತ್ತಾಗಿದೆ. ತುಪ್ಪ ಮತ್ತು ಸೆಂಟ್ರಾಗ ಕೋವಾಲ ಐತೆ, ಸಕ್ಕತ್ತಾಗೈತೆ. ಕೋವಾನ ಏನಿದು ಸೆಂಟ್ರಾಗ ಇರೋದು ಕೋವಾನೇ ತಾನೇ, ಸಕ್ಕತ್ತಾಗೈತೆ. ಬಂದ ಸ್ವೀಟ್ ಅಂದರೆ ಪ್ರಾಣ ಅಲ್ಲ ಮಗನಿನ್ಕ. ತಿಂದಿದ್ದೀನಿ, ನಾಳೆ ಒಂದು ಎರಡು ಇಟ್ಕೊಳ್ಳೋಣ, ಇಲ್ಲ ಒಂದೇ ತಿಂದ ಎಲ್ಲ ಖಾಲಿ ಆಗ್ಬೋದು. ಬೆಳಿಗ್ಗೆ ಅನ್ನ ಮತ್ತು ಚಿಕನ್ ತಿನ್ಕೊಂಡು ಹೋಗಿದ್ದೆ. ಇವಾಗ ಚಿಕನ್ನು ಮತ್ತು ಸ್ವಲ್ಪ ಚಪಾತಿ ಹಾಕ್ಕೊಳ್ಳೆ. ಜಾಸ್ತಿ ಎಣ್ಣೆ ಆಗ್ಬಿಟ್ಟೈತೆ ನೋಡ್ರಿ, ಎಣ್ಣೆ ಎಲ್ಲ ಹಂಗೆ ಐತೆ. ಇದು ಚಿಕನ್ ಒಳಗಡೆ ಇದು ಅವರೆಕಾಳು ಇದಕ್ಕೆ ಬೇಳೆ ಸಾರು ನೋಡಿರ್ತೀರ ನೋಡಿ, ಅದನ್ನೇ ಹಾಕಿ ಸಾರು ಮಾಡಿರೋದು. ಚೆನ್ನಾಗೈತೆ. ಅಂದರೆ ಏನಂದರೆ ಮಸಾಲೆ ರುಬ್ಬ ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಸಾರು ಸ್ವಲ್ಪ ಚೆನ್ನಾಗಿಲ್ಲ. ಬೆಳಗ್ಗೆ ಫಿಲಮ್ ನೋಡ್ತಾ ಇದ್ದೆ, ನನ್ನ ಮೊಬೈಲಾಗ ನೆಟ್ವರ್ಕ್ ಬಂದಿರಲ್ಲ, ಅದಕ್ಕೋಸ್ಕರ ಇವಾಗ ಬಂದು ನೋಡ್ತಾ ಇದ್ದೀನಿ. ನಾಳೆ ಹೆಂಗೋ ವೀಕ್ ಆಗಲ್ಲ, ಇವಾಗ ಫಿಲಮ್ ನೋಡ್ಕೊಂಡು ಆರಾಮಾಗಿ ಮಲ್ಕೊಬೋದು.